ಆಯ್ತು ಬಿಟ್ಟಾಕು. ಇವಾಗ 17 Pro Max ಇಟ್ಕೊಂಡು ನೀನ್ ಯಾಕೆ ಈ ಫೋನ್ ತಗೊಂಡೆ ಮತ್ತೆ? ಹಿಂಗೆಲ್ಲ ಆಗ್ತಿರಿ, ಏನೋ ಮಾಡ್ಲೇಬಾರ್ದು ಅನ್ಸ್ಬಿಡು ಜೀವನದಲ್ಲಿ. ಅವಳು ಈ ಫೋನ್ ತಗೋತಿದ್ರೆ ನಾ ಐಫೋನ್ ಅವಳು ಕೊಡ್ತಾ ಇದ್ದಿಲ್ಲ. ಬ್ರೇಕ್ ಬೇರೆ ಇಲ್ಲ ಇದ್ರ, ಒಂದು ಚೂರು ಬ್ರೇಕ್ ಇಲ್ಲ. ಎಷ್ಟೋ ಜನಕ್ಕೆ ನನ್ನ ಹೆಸರೇ ಗೊತ್ತಿಲ್ಲ ಕಣೋ. ಗ್ಯಾರೇಜ್ ಕೆಲಸ ಮಾಡ್ತೀಯಾ? ಲೇ ಮಗ, ಗ್ಯಾರೇಜ್ ಕೆಲಸ ಮಾಡ್ಬೇಡ ಕಣೋ. ಫ್ಯಾಮಿಲಿ ಎಲ್ಲ ನೀನ್ ಬ್ಲಾಗ್ ಕುತ್ಕೊಂಡು ಟಿವಿ ನೋಡ್ತಿದ್ದ ನಾವು. ಕಷ್ಟ ಅದು, ಆಮೇಲೆ ಅಭ್ಯಾಸ ಆಗೋಗುತ್ತೆ ನೋಡ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತಿನ ತಮಿಳಲ್ಲಿ ನೋಡಿದ್ರ. ಸೊ ಇವತ್ತು ನಮ್ಮ ಗುಣವ್ಗೆ ಇದ್ ಮಾಡ್ಸಿದೀವಿ, 7 ಮಂತ್ಸ್ ಅವನಿಗೆ ಕೇಕ್ ಕಟ್ ಎಲ್ಲ ಮಾಡಿಸ್ತಿದೀವಿ. ಸೊ ಒಂದು ತಿಂಗ್ಳಿಗೂ ಮಾಡಿ ಇಡ್ತಾ ಹಿಂಗಾಯ್ತು ನೋಡೋಣ. ತಿಂಗ್ಳಿಗೂ ಅವ್ನು ಯಾವ ತರ ಚೇಂಜ್ ಆಗ್ತಾನೆ ಒಂದೊಂದು ಮಂತ್ಗೂ ಅಂತ ಅದು ಡಾಕ್ಯುಮೆಂಟ್ ಅಂತ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಮಾಡ್ತಾ ಇದೀನಿ ಅದನ್ನ. ಸೊ ಇವತ್ತು ಏನ್ ಥೀಮ್ ಚೈತ್ರ ಅವ್ನು ಮಾಡ್ತಿರೋದು? ಅವ್ನಿಗೆ ಬ್ಲೂ ಥೀಮ್. ಬ್ಲೂ ಅಷ್ಟೇ, ಬ್ಲೂ ಥೀಮ್, ವಾಟರ್ ಥೀಮ್. ಯಾವ್ದು ಥೀಮ್ ಅಂತ ಮಾಡ್ತಿಲ್ಲ, ಸುಮ್ನೆ ಯಾವ ಕೇಕ್ ಪಿಂಟ್ರೆಸ್ಟ್ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಮನೇಲಿ ಯಾವ್ದು ಬಟ್ಟೆ ಇರುತ್ತೋ ಅದನ್ನೇ ಹಾಕ್ಬಿಡ್ತೀನಿ ನಾನು. ಅದಕ್ಕಂತ ಸಪರೇಟ್ ಆಗಲ್ಲ, ಅದಲ್ಲ ಏನು ಮಾಡಲ್ಲ, ಹೊಸದೇ ಹಾಕ್ತೀನಿ. ಇವ್ ನೋಡಿ ಗೈಸ್ ಹೆಂಗ್ ರೆಡಿ ಆಗೋಳಿ, ಜಿಂಗ್ರಿ ಬಿಳಿ ರೆಡಿ ಆಗೋಳಿ. ಇದು ಬಂದು ಆಲ್ಮೋಸ್ಟ್ ಆಯ್ತು 2 years ಆಯ್ತು ಹಾಕೊಂಡು ಪ್ಯಾಂಟ್ ಇದು. ಆಮೇಲೆ ಇದು ಬಂದು 3 years ಆಯ್ತು ಹಾಕೊಂಡು. 3 years 2.5 years ಆಗೈತೆ. ಇದು ಒಂದ್ 5 years ಆಗೈತೆ ಗೊತ್ತಾ ತಗೊಂಡು ಹಾಕೊಂಡಿದ್ದು. ನೀನ್ ಕಾಲೇಜ್ ಟೈಮ್ ಅಲ್ಲಿ? ಅಲ್ಲ, ನನ್ ಮದ್ವೆ ಆಗೋಕ್ಕೂ ಮುಂಚೆ ಒಂದ್ಸರಿ ಪ್ರತಾಪ್ ಬರ್ಡೇ ಮಾಡಿದೆ, ನೆನ್ಪಾಯ್ತಾ? ಇಲ್ಲಿ ನ್ಯೂ ಬೇಡ್ ರೋಡ್ ಅಲ್ಲಿ. ಅಲ್ಲಿ ನಾನ್ ಸೆಲೆಬ್ರೇಟ್ ಮಾಡೋಣ ಅಂತ ಫುಲ್ ಎಲ್ಲ ಡೆಕೋರೇಟ್ ಎಲ್ಲ ಮಾಡಿ ರೆಡಿ ಮಾಡಿದ್ದ. ಬಟ್ಟೆ ಇಲ್ಲ ಅಂತ ಅವಾಗ ಈ ಬಟ್ಟೆ ತಗೊಂಡು ರಿಲಯನ್ಸ್ ಅಲ್ಲಿ ತಗೊಂಡು ಹಾಕೊಂಡು ಅಷ್ಟೇ, ಅದೇ ಲಾಸ್ಟ್. ಬರ್ಡೇ ಲಾಸ್ಟ್ ಮತ್ತೆ ಹಾಕೊಂಡಿಲ್ಲ. 5 years ಆಯ್ತು, ಇವತ್ತೇ ಹಾಕೊಂಡಿದ್ದು. ಸೊ ನಂಗೆ 3 ಯಾಕೋ ಹಾಕೋಬೇಕು ಅನಿಸ್ತು, ಅದಕ್ಕೆ ಹಿಂಗ್ ಹಾಕೊಂಡು. ನೋಡಿ ಯಾವ ರೇಂಜ್ ಗೈಸ್ ಅವಳು ಬಟ್ಟೆಗಳನ್ನ ಸೇವ್ ಮಾಡಿ ಇಡ್ತಾವಳು. 5 ವರ್ಷದ ಹಿಂದೆ ಬಟ್ಟೆಗಳು ಇವಾಗ ಹಾಕೊಂಡವಳು, ಬರೀ ಒಂದೇ ತರ ಹಾಕೊಂಡಿದ್ ನೋಡು ಅದನ್ನ. ಇವಾಗ ಅದ ಎತ್ತ ಹಾಕೊಂತವಳೆ. ಒಂಥರ ಗೋಲ್ಡ್ ತರ, ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಇಟ್ಬಿಡೋದು, ಆಮೇಲೆ 5 years ಆಮೇಲೆ ಹಾಕೊಳ್ಳೋದು. ಆ ತರ ಇವಳು ಬಟ್ಟೆಗೆ ಇನ್ವೆಸ್ಟ್ ಮಾಡಿ ಇಟ್ಬಿಡೋದು, ಆಮೇಲೆ 5 years ಆಮೇಲೆ ಹಾಕೊಳ್ಳೋದು. ಸೊ ಗೈಸ್ ಇವತ್ತು ಗುಣವಾಗಿ ಸಕ್ಕತ್ತಾಗಿರೋ ಒಂದು ಕೇಕ್ ಬಂದಿದೆ. ಬನ್ನಿ ಆ ಕೇಕ್ ತೋರಿಸ್ತೀನಿ ನಿಮ್ಗೆ ಯಾವ ತರ ಇದೆ ಅಂತ. ನೋಡ್ರಿ ಪ್ಯಾಕಿಂಗ್ ನೋಡ್ರಿ ಯಾವ ತರ ಬಂದಿದೆ ನೋಡ್ರಿ. ಇದು ಗುಣವಾಗಿ ಈ ಸಲ ಕೇಕ್ ಕಟ್ ಮಾಡ್ತಿರೋದು. ಇದು ಸಕ್ಕತ್ತಾಗಿದೆ ನೋಡೋದಕ್ಕೆ, ತೋರಿಸ್ತೀನಿ ನೋಡ್ರಿ. ನೋಡ್ರಿ ಬಿಗ್ ಬಾಯ್ 7 months. ಬಿಗ್ ಬಾಯ್ ನೀನು? ಒಳ್ಳೆ ಪುಟಾಣಿ ಮಗು ತರ ಇದೆ ಬಿಗ್ ಬಾಯ್ ಅಂತ. ಯಾಕೆ ಹ್ಯಾಪಿ 7 months ಗುಣವ್ ಹಾಕಿ ಕೊಡು. ಹ್ಯಾಪಿ 7 months ಮಗನೇ, ಹ್ಯಾಪಿ 7 months. ಪರವಾಗಿಲ್ಲ, ನಗ್ತಾವನೆ, ಏನಾರ ಮಾಡ್ತಾವನೆ. ಆಯ್ ಖುಷಿ ಇಲ್ಲೋಳಿಲ್ಲ ನಂಗೆ ವಯಸ್ಸು. ಅವನಿಗೆ ಮಾತಾಡ್ತೀವಿ ಬೇಕಾಗುತ್ತೆ. ಹಾ ಯಾಕೇನಾಯ್ತು? ಅಯ್ಯೋ ಆಯ್ತು ಬೈಲಿ. ಹ್ಯಾಪಿ 7 months ನಿಮ್ಗೂ. ಮಾಮ್ ಇಂಡಿಯಾ ಗೈಸ್, ಆಲ್ಮೋಸ್ಟ್ ನಮ್ಮ ಅಮ್ಮ ನೀವು ಇಲ್ಲ ನೋಡಿರ್ತೀರ ಗೈಸ್ ಅಡುಗೆ ಮನೆಯಲ್ಲಿ. ನಮ್ಮಮ್ಮ ಅಡುಗೆ ಮನೆಗೆ ಸೀಮಿತ. ಏನೇನೋ ಮಾಡ್ತಿದ್ಯಾ ಅಡುಗೆ? ಇವತ್ತೇನ್ ಮಾಡ್ತಿದ್ಯಾ ಗೈಸ್? ನಮ್ಮ ಮನೆಯಲ್ಲಿ ಯಾಕಾರ ಈ ಅವರೆಕಾಳು ಸೀಸನ್ ಬಂತು ಅಂತ ಅನ್ಸುತ್ತೆ. ಬೆಳಗ್ಗೆ ಎದ್ರೆ ಅವರೆಕಾಳು ಉಪ್ಪಿಟ್ಟು, ಮಧ್ಯಾಹ್ನ ಆದ್ರೆ ಅವರೆಕಾಳು ಸಾಂಬಾರು, ರಾತ್ರಿ ಆದ್ರೆ ಅವರೆಕಾಳು ಬಾತು, ಮತ್ತೆ ನೆಕ್ಸ್ಟ್ ಬೆಳಗ್ಗೆ ಎದ್ರೆ ಅವರೆಕಾಳು ಬಿಸಿಬೇಳೆ ಬಾತು. ನೋಡ್ರಿ ಇವತ್ತು ನಮ್ಮ ಮನೇಲಿ ಅವರೆಕಾಳು ಬಿಸಿಬೇಳೆ ಬಾತ್ ಮಾಡೋರು. ಸರಿ, ಬರೀ ಅವರೆಕಾಳು ತಿನ್ ನನಗಂತೂ ಬೇಜಾರಾಗ್ಬಿಟ್ಟಿದೆ ನಿಜವಾಗ್ಲೂ. ಸೀಸನ್ ಅಲ್ಲಿ ತಿನ್ಬಿಡ್ಬೇಕು ಕಣೋ. ಸೀಸನ್ ಅಲ್ಲಿ ಏನ್ ಸಿಗುತ್ತೋ ಅದನ್ನ ತಿನ್ಬಿಡ್ಬೇಕು. ಮತ್ತೆ ನಿಮ್ ಮಧ್ಯದಲ್ಲಿ ಸಿಗುತ್ತೆ ಅಂದ್ರೆ ತಿನ್ನಕ್ಕಾಗಲ್ಲ. ಈಗ ಸೀಸನ್ ಹಣ್ಣುಗಳು ಅಷ್ಟೇ, ತರಕಾರಿಗಳು ಅಷ್ಟೇ, ಕಾಳುಗಳು ಅಷ್ಟೇ. ಆಯಾ ಸೀಸನ್ ಅಲ್ಲಿ ಎಲ್ಲ ತಿನ್ಬಿಡ್ಬೇಕು, ಆರೋಗ್ಯಕ್ಕೆ ಒಳ್ಳೇದು ತಿನ್ಬೇಕು. ಈ ನಮ್ಮಮ್ಮ ಬರೀ ಅದೇ ಮಾಡೋದು, ಅವರೆಕಾಳು. ಯಪ್ಪ ನಿನ್ನೆ ಕೂಡ ಸಂಕ್ರಾಂತಿ ಮುಗೀತು ಮೊನ್ನೆ ರೀಸೆಂಟ್ ಆಗಿ. ಅವು ಕೂಡ ಬರೀ ಅವರೆಕಾಳು ಇತ್ತು ಬೆಳಗ್ಗೆ ರಾತ್ರಿವರೆಗೂ. ಮತ್ತೆ ಇವತ್ತು ಕೂಡ ಅದೇ ಅವರೆಕಾಳು. ನೆಕ್ಸ್ಟ್ ನೀರ್ಗು ನಮ್ಮ ಅವರೆಕಾಳು ಮಿಕ್ಸ್ ಮಾಡ್ಕೊಟ್ಬಿಡ್ತಾರೆ, ಕುಡ್ಕೊಂಡ್ಬಿಡು ಅವರೆಕಾಳು ಸೀಸನ್ ಅಂತ. ಸೊ ಬನ್ನಿ ಗೈಸ್, ಇವಾಗ ಗುಣವಾಗಿ ಒಳ್ಳೆ ಕೇಕ್ ಕಟಿಂಗ್ ಮಾಡುವ, ಫೋಟೋ ಶೂಟ್ ಮಾಡ್ಬಿಟ್ಟು. ಏನು ಹೇಳು? ಏನೇ ಗೈಸ್ ಎಲ್ಲೋ ಕರ್ಕೊಂಡು ಹೋಗ್ತಾ ಗೈಸ್ ನೋಡು. ಎಲ್ಲಿಗೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲಿಗೆ ಕುಶಾನಿ? ಏನ್ ಹೇಳು? ಏನ್ ಕೆಳ ತೋರ್ಸೋಣಲ್ಲ ಅವಳೇನ ತೋರ್ಸೋ ಕೆಳಗಡೆ. ಏನದು? ಏನ್ ಕೆಳಗಡೆ ಏನಿದೆ ಅಲ್ಲಿ? ಓ ಈ ಆಟ ಸಾಮಾನುಗಳು ಬೇಕಾ ನಿಂಗೆ ಇವಾಗ? ಏನಕ್ಕೆ ಬೇಕು ಗೈಸ್? ಅವಳು ಬರ್ಡೇ ಗಿಫ್ಟ್ ಬಂದಿದೆಲ್ಲ ಅಲ್ಲೆಲ್ಲೇ ಇದೆ. ಅದನ್ನ ಇನ್ನೂ ನಾವು ಯಾರು ತೆಗ್ದಿಲ್ಲ, ಯಾಕಂದ್ರೆ ಅವಳಿಗಿರೋ ಆಟ ಸಾಮಾನುಗಳೇ ಅವಳು ಆಟ ಆಡೋಲ್ಲ ಕರೆಕ್ಟಾಗಿ, ಎಲ್ಲ ಕಿತ್ತಾಕ್ತಾಳೆ. ಅದಕ್ಕೆ ನಂಗೆ ಇಟ್ಟಿದ್ದು ನೋಡ. ತೆಗೆದ ತೆಗೇನ್ ಬಾ ತಗೊಂಬ. ಇದು ನಮ್ಮ ವಿನೋದ್ ದೇವಳಿಯ ಕೊಡ್ಸಿರೋದು ಕುಶಾನಿಗೆ ಮೇಕಪ್ ಕಿಟ್. ಇದು ಓಕೆನಾ? ಇದು ಮೇಕಪ್ ಕಿಟ್. ಲೇ ಅವಳ ಪಾಪ ಹೊಳ್ತೋ ಬಿಡ, ಒಂದ್ಸರಿ ತೆಗೆದು ಕೊಟ್ಬಿಡ್ತೀನಿ. ಇಲ್ಲ ಇರೋ ಅಂತ
ಆಯ್ತು ಫಸ್ಟ್ ತೆಗ್ಬಿಡ್ತೀನಪ್ಪ ಇದು ನಿಂದ ಅದಕ್ಕೆ ದೊಡ್ಡವ ದೋಸೆ ಕೊಡುವ ಸಾಂಗ್ ಹಾಡು. ನಮ್ಮ ಪರಾಜ ಕಟ್ಟಿದ ಬೀಜ ಸಾರಕ ಸಪ್ಪು ಇವು ಮರ ಕಪ್ಪು ಗಿಲ್ಲಿ 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 ಏ ಮದಿದ ಗಿಲ್ಲಿ. ಗುಡ್ ಗರ್ಲ್. ನೋಡಿ ಕುಶನಿದು ಮೇಕಪ್ ಸೆಟ್ ಓಪನ್ ಆಗುತ್ತೆ ಇವಾಗ. ನಿಂಗೂ ಬೇಕಾಗೊಂಡ ಇದೆ ಆಯ್ತು ನಿಂಗೆ ಕೊಡ್ತೀನಿ ರೇ. ನೋಡೋಣ ಮೇಕಪ್ ಸೆಟ್ ಅಲ್ಲಿ ಏನಿದೆ ಅಂತ ನೋಡ್ರಿ. ಮೇಕಪ್ ಸೆಟ್ ಅಲ್ಲಿ ಕುಶಾನಿಗೆ ಏರ್ ಡ್ರೈಯರ್ ಇದೆ. ಫಸ್ಟ್ ಏರ್ ಡ್ರೈಯರ್ ಕುಶಾನಿ ಇದು ಏರ್ ಡ್ರೈಯರ್ ಓಕೆನಾ. ಆಮೇಲೆ ನೋಡಿ ಇದು ಲಿಪ್ಟಿಕ್. ಓಹೋ ಹೋ ಲಿಪ್ಟಿಕ್ ಕುಶಾನಿ ಇನ್ನು ಮುಂದೆ ಲಿಪ್ಟಿಕ್ ಹಚ್ಕೋಬೇಕು ನಿಂಗೆ ಓಕೆನಾ. ಅದಾದ್ಮೇಲೆ ಇದೇನಿದು ಏನಿದು ಏನು ಶಾಂಪೂನ ಏನೋ ಗೊತ್ತಿಲ್ಲ ಇದು. ಇಲ್ಲಿ ಬಾಚಿಂಗೆ ಅಬ್ಬಾ ಒಬ್ಬ ಕೂದಲು ಬತ್ಕೊಳ್ಳೋಕೆ ಕುಶಾನಿ ಬಾಚಿಂಗೆ ನಿನಗೆ ತಗೋ ಬಾಚಿಂಗೆ. ಆಮೇಲೆ ಇಲ್ಲಿ ಇದು ಹಿಂಗೆ ಐ ಶ್ಯಾಡೋ ಹಚ್ಕೊಳ್ಳೋಕ್ಕೆ ಏನೋ ಗೊತ್ತಿಲ್ಲ. ಐ ಶ್ಯಾಡೋನ ಅದು ಏನೋ ಐತೆ ಇನ್ನು ಮಿಕ್ಕಿದಲ್ಲ. ಇದು ಕ್ಲಿಪ್ಪು ಓಕೆನಾ. ಇದು ಪೌಡ್ರ್ ಪ್ಯಾಡು ಅಲ್ವಾ. ಇದು ಪೌಡ್ರ್ ಪ್ಯಾಡ್ ಇದು. ಓಹೋ ಆಲ್ರೆಡಿ ಸ್ಟಾರ್ಟ್ ಆಯ್ತು ಹಾಕೋದು ಮೇಕಪ್ಪು. ಇಂಡಿಯಾ ಎಷ್ಟೊಂದು ಜನ ಹಾಕಿದ್ದಾರೆ. ನೀನ್ ಪೊಂಗಲ್ ಸ್ಪೆಲ್ಲಿಂಗ್ ರಂಗ್ ಹಾಕಿದೀಯ ಅಂತ. ಪೊಂಗಲ್ ಸ್ಪೆಲ್ಲಿಂಗ್ ರಂಗ್ ಹಾಕಿದ್ದೆ ರಂಗೋಲಿಲಿ. ಓ ಪೊಂಗಲ್ ಸ್ಪೆಲ್ಲಿಂಗ್ ರಂಗ್ ಹಾಕಿದ್ದೆ. ಕನ್ನಡದಲ್ಲಿ ಸ್ಟ್ರಾಂಗ್. ಪೊಂಗಲ್ ಸ್ಪೆಲ್ಲಿಂಗ್ ಹೇಳು. PONGAL ಇರ್ಬೇಕು. PONGAL ನೀ ಎಂತ ಹಾಕಿದ್ಯಾ. ಒಂದ್ ಮಿಸ್ ಆಗಿದೆ ಅದು. ಒಂದ್ ಲೆಟರ್ ಮಿಸ್ ಆಗಿದೆ. ನೇತ್ರ ಸ್ಪೆಲ್ಲಿಂಗ್ ಹೇಳು ಎಷ್ಟು. NETHRA. ವರುಣ್ ಸ್ಪೆಲ್ಲಿಂಗ್ ಹೇಳು. ಎಷ್ಟೋ ಜನಕ್ಕೆ ನನ್ನ ಹೆಸರೇ ಗೊತ್ತಿಲ್ಲ ಕಣೋ. ಹೌದಾ ಗೈಸ್ ಎಲ್ಲರಿಗೂ ಕೂಡ ಅಮ್ಮ ಮದರ್ ಇಂಡಿಯಾ ಅಂತ ಅಂತೀವಿ ಗೊತ್ತಾ. ಅದಕ್ಕೆ ಅಪ್ಪ ಎಲ್ರಿಗೂ ಅವ್ರ ಹೆಸರೇ ಮರ್ತೋಗ್ಬಿಟ್ಟವ್ರೆ ಗೈಸ್. ನಮ್ಮ ಅಮ್ಮನ ಹೆಸರು ನೇತ್ರ ಗೈಸ್. ನೇತ್ರಾವತಿ ಇಲ್ಲ ಬರೀ ನೇತ್ರ ಮಾತ್ರ. ನೇತ್ರಾನೇ ಅವಳ ಹೆಸರು ಚೈತ್ರ. ನೇತ್ರ ಹೋಗ್ಬೇಕಾದ್ರೆ ಹೆಂಗಿದೆ ನೇತ್ರ ಚೈತ್ರ ಚೆನ್ನಾಗಿದೆ. ನೋಡ್ರಿ ಗೈಸ್ ಇಲ್ಲ ನಮ್ಮ ಅಕ್ಕ ನೀಟ ಸೆಟ್ ಮಾಡ್ಕೊಡ್ತಾಳು ಪಾಪ. ನೀಟಾಗೆಲ್ಲ ಮೇಕಪ್ ಮಾಡ್ಕೊಂಡು ಕೂತ್ಕೊ. ಕುಶಾನಿ ನೋಡಿಲಿ ನಿನ್ ಮೇಕಪ್ ಸೆಟ್ ಎಷ್ಟು ಚೆನ್ನಾಗಿದೆ ಓಕೆನಾ. ಥ್ಯಾಂಕ್ ಯು. ಇನ್ನೇನು ಓ ಆಯ್ತು. ತಲೆ ಬಿಚ್ಕೊಂಡು ಇವಾಗ ಮೇಕಪ್ ಮಾಡ್ಕೊಂತಾಳೆ. ಸೊ ಗೈಸ್ ನಾವು ಇವಾಗ ನಮ್ಮ ಗುಂಡಂಗೆ ಕೇಕ್ ಕಟ್ ಮಾಡುವ ಮತ್ತೆ ಫೋಟೋಶೂಟ್ ಮಾಡುವ ಗೈಸ್. ನಾವು ಕೂಡ ಮುಂಚೆ ಗೈಸ್ ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಇದ್ರೆ ಒಂಥರ ಏನೋ ಖುಷಿ ಗೈಸ್ ನಮಗೆ. ಮೇಕಪ್ ಸೆಟ್ ಆಗಲಿ ಇದ್ರೆ ನಾವೆಲ್ಲ ಅವಾಗ ಅಡುಗೆಗಳು ಮಾಡ್ತಿದ್ವಿ ಸುಮ್ನೆ. ಅದೆಲ್ಲ ಚೆನ್ನಾಗಿರುತ್ತೆ ಅವಾಗೆಲ್ಲ. ಕಿಚನ್ ಸೆಟ್ಟು ಎಲ್ಲ ಸೂಪರ್ ಆಗಿರುತ್ತೆ ಆಟ ಆಡೋದಕ್ಕೆ ಚಿಕ್ಕ ವಯಸ್ಸಲ್ಲಿ. ಇವಾಗ ನೆನ್ಸ್ಕೊಂಡ್ರೆ ಅವೆಲ್ಲ ಇವಾಗ ನಗು ಬರ್ತದೆ ನಮ್ಗೆ ನಿಜವಾಗ್ಲೂ. ಈ ಗುಂಡ ಗೈಸ್ ನೀವು ಜುಟ್ಟು ಹಾಕೋದಕ್ಕೆಲ್ಲ ಆಗೋದಿಲ್ಲ ಗೈಸ್ ಪಾಪ. ನಮ್ಮ ಅಕ್ಕನಿಗೆ ಹಿಂಸೆ ಜುಟ್ಟು ಹಾಕೋಕ್ಕೆ ಆಗಲ್ಲ ಅವನ ಪಾಪ. ಅವನಿಗೆ ಒಂಥರ ನೆಕ್ಸ್ಟ್ ಲೆವೆಲ್ ಗುಂಗುರು ಕೂದಲು ಒಂದು. ಗುಂಗ್ರು ನಿಂಗೆ ಗುಂಗ್ರ ನೀನು. ಅಯ್ಯೋ ಸ್ಪೈಡರ್ ಮ್ಯಾನ್ ಥರ ಎಲ್ಲ ಆಡ್ತೀರ ನೀನು ಮಗ. ಇವಾಗ ಹಿಂಗೆ ಅವನಿಗೆ ಫೋಟೋಶೂಟ್ ಬಿಡು ಮುಟ್ಪಡಕೋಣ ಶಿಷ್ಯ ಪ್ಲೀಸ್ ಶಿಷ್ಯ. ನಿನ್ ಪಾಡೆ ನಿಂಗೆ ಕೂತ್ಕೋ ಶಿಷ್ಯ. ಹಿಂಗೆ ಹಿಂಗೆ ಕೂತ್ಕೋ ನಿನ್ ಪಾಡಿಗೆ ನೀನು. ಅದ್ರ ಪಾಡಗದಲ್ಲಿ ಇರಲಿ ನೋಡ್ರಿ. ಬ್ಲೂ ಮ್ಯಾಚಿಂಗ್ ಆಗಲಿ ಅಂತ ನಮ್ಮ ಅಕ್ಕ ಬ್ಲೂ ಕೇಕ್ ಮಾಡ್ತೀವಿ ಈ ಸಲ. ಬಿಗ್ ಬಾಯ್. ನಾನು ಫಸ್ಟ್ ಬಿಗ್ ಬಾಸ್ ಅನ್ಕೊಂಡೆ. ಆಮೇಲೆ ನೋಡ್ರೆ ಬಿಗ್ ಬಾಯ್ ಅಂತ ಇದೆ. ಬಿಗ್ ಬಾಯ್ ಏನು ಕೊಟ್ರು ಬಾಯ್ಲಿಕ್ಕೆ ಕಳೋದು ಗೈಸ್. ಇವನು ಏನು ಕೊಟ್ರು ಬಾಯ್ಲಿಕ್ಕೆ ಕಳೋದು. ಕೈ ಕೊಟ್ರು ಬಾಯ್ಲಿಕ್ಕೆ ಕತ್ತಾನೆ. ಜುಟ್ಟಾಗ ನಮ್ಮ ಅಕ್ಕ ಪಾಪ ಹಿಂಸೆ. ನಮ್ಮ ಅಕ್ಕ ಪಾಪ ಅನುಭವಿಸ್ತೆ. ಜುಟ್ಟಾಕ್ಬೇಕು ಅನ್ಕೋತೀವಿ ನೀವು ಅವ್ನಿಗೆ. ಜುಟ್ಟಾಗಲ್ಲ ಅವನು. ತಲೆ ಸ್ನಾನ ಮಾಡ್ಸೋದಕ್ಕೆ ಟೋಪಿ ಹಾಕ್ಬಿಟ್ಟೈತಲ್ಲ ಅದಕ್ಕೆ ಗುಂಗುರು ಕೂದಲು ಬಂದಿಲ್ಲ. ಅವ್ನು ಒಂದ್ಸೇ ಜುಟ್ಟಾಗೈತೆ ನೀನು. ಅವ್ನಿಗೆ ಇನ್ನೂ ನೆತ್ತಿ ಐತಿಲ್ಲಿ. ಇನ್ನೂ ಇದೆ ನೆತ್ತಿ ಅವನಿಗೆ. ಹೆಂಗೈತ್ ನೋಡು. ಅಯ್ಯೋ ಗಾಯ್ಸ್ ಎಷ್ಟು ತೆಳ್ಳಗಿದೆ ಗೊತ್ತಾ ಗಾಯ್ಸ್ ಇದು ನೆತ್ತಿ. ಯಪ್ಪ ಚಿಕ್ಕ ಮಕ್ಕಳದು ಇಲ್ಲಿ ಒಂದ್ಸರಿ ಸುಮ್ಮನೆ ಯಾರು ಹಂಗೆಲ್ಲ ಪ್ರೆಸ್ಪಾಲ ಮಾಡಕ್ ಹೋಗ್ಬಿಡಿ. ಜಸ್ಟ್ ಹಿಂಗ್ ಒಂದು ಟಚ್ ಮಾಡ್ರಿ ಒಂಥರ ಫುಲ್ ಸ್ಕಿನ್ ತರ ಸಿಗುತ್ತೆ ಗೈಸ್. ಇಲ್ಲಿ ನಮ್ಗೆಲ್ಲ ಫುಲ್ ಗಟ್ಟಿ ಇದೆ ಓಕೆನಾ. ಅವ್ರಿಗಿನ್ನೂ ಸ್ಕಿನ್ ತರ ಇದೆ. ಇನ್ನು ಬಡ್ಕೊಳ್ಳೋದು ಹಿಂಗೆ ಪಟ್ ಅಂತ. ಇದು ಬಾಳೆಹಣ್ಣು ಮುಟ್ಟಂಗ ಸಾಫ್ಟ್ ಅನ್ಬಿಟ್ರೆ ಅಪಚಿ ಆಗ್ಬಿಡುತ್ತಲ್ಲ. ಹುಷಾರಾಗಿರ್ಬೇಕು. ಎಷ್ಟ್ ತಿಂಗಳು ಹೋಗೋದಂಗ ಅದಂಗಿರುತ್ತೆ. ಹೋಗ್ಬಿಡ್ಬೇಕಿತ್ತು ಜೊತೆಗೆ. ಅಂದ್ರೆ ಕುಶಾನಿಗ್ ನೋಡು ಬರೀ ಇಲ್ಲಿ ಮಾತ್ರ ಇದ್ದಿದ್ದು. ಇವನಿಗೆ ನಂಬೋದಿಲ್ಲ ಆಕ್ಚುಲಿ. ಇಲ್ಲಿಂದ ಇಲ್ಲಿವರೆಗೂ ಫುಲ್ಲು ಇತ್ತು. ಯಪ್ಪ ಅದಕ್ಕೆ ಸ್ವಲ್ಪ ಸೂಕ್ಷ್ಮತೆ ಆಗಿರ್ಬೇಕಲ್ಲ ಮಕ್ಳುಗಳಿಗೆ. ಯಾವ ರಾಮ ಮಕ್ಳನ್ನ ಉಡ್ಸೋದ್ ಮಾತ್ರ ಅಲ್ಲ ಗಾಯ್ಸ್, ಅವ್ರನ್ನ ನೋಡ್ಕೊಳ್ಳೋದಿದೆ ಗೊತ್ತಾ. ಚಿಕ್ಕ ವಯಸ್ಸಿಂದ ಸ್ವಲ್ಪ ಒಂದ್ 2 ವರ್ಷ ಆಗೋವರ್ಗುನು ತುಂಬಾ ಕೇರ್ಫುಲ್ ಆಗಿರ್ಬೇಕು ನಾವು. ಇಲ್ಲ ಮುಂದೆ ನೋಡಿ ಇಲ್ಲಿ ಮುಂದೆ ನೋಡಿ. ತೆಗಿ ಹೆಂಗೆ ತೆಗಿತಾನೆ ಚೆನ್ನಾಗಿರುತ್ತೆ. ಅಂದ್ರೆ ಡಿಫ್ರೆಂಟ್ ಆಗಿರ್ಕಣೆ. ಎಲ್ಲ ಒಂದೇ ಪೋಸ್ ಕೊಡ್ಸ್ಬಾರ್ದು ನೀನು. ನೀವು ಬೇರೆ ಬೇರೆ ತರ ಪೋಸ್ಗಳು ಕೊಡ್ಸ್ಬೇಕು. ಯಾವಾಗ್ಲೂ ಸ್ಮೈಲ್ ಮಾಡಿ ಚೆನ್ನಾಗಿರಲ್ಲ ಕಣೆ. ಬಾಯಿ ಅಂತ ತೆಗಿಯಮ್ಮ. ಬಾಯಿ ಅಂತ ತೆಗಿ ನಾನು ಕೇಕ್ ಮುಟ್ತೇನೆ. ಮುಟ್ಲಾ ಇಲ್ಲಿ ಮುಂದೆ ಅವ್ನು ನಿನ್ ಕೈ ಹಚ್ಬಿಟ್ರೆ ಅವ್ನ ಕೈಗೆ ಬಾಯಿ ಕೊದ್ರೆ ಇಲ್ಲಿ ಕೂತಾನೆ. ಗುಂಡ ಕಿಲಿ 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 ಏನೋ ಮಾಡಿದ್ರಲ್ಲ ಇವ್ರಿಬ್ರು ಫೋನ್ ಇಕ್ಕೊಂಡು ಆ ಕಡೆ ಈ ಕಡೆ. ಅದು ಸೇಮ್ ಫೋನ್ ಐತಲ್ಲ ಇವ್ರೊಬ್ರ ಹತ್ರ. ಏನ್ ಮಾಡ್ತಾವ ಅಂತ ಯೋಚನೆ ಮಾಡ್ತಾವ. ನೋಡ್ರಿ ಡಿಪ್ಸ್ ಡಿಪ್ಸು
ನಾವು ಡಿಪ್ಸ್ ಹೊಡ್ಬೇಕಾದ್ರೆ ನಿಂತ್ಕೋತೀವಲ್ಲ ಹಿಂಗೆ ಆ ಥರ ನೋಡ್ರಿ ಹಿಂಗೆ ನಿಂತಾನೆ. ಅಬ್ಬಾ ಒಂಚೂರು ಮುಂದೆ ಬಂದರೆ ಕೆಳ ದಬಾಕೊಂಬಿಡ್ರಿ. ಅಯ್ಯಪ್ಪ ತೋರಿಸು ಎಲ್ಲಿ ಫೇಕ್ ಸ್ಮೈಲ್. ಸೇಮ್ ಕುಶನ್ ಈ ಥರ ಫೇಕ್ ಸ್ಮೈಲ್ ಕೊಡೋದು. ಯಾರೇನಾರ ಮಾಡ್ಕೊಳ್ರಿ, ನಾನು ಕುತ್ಕೊಂಡು ಮೇಕಪ್ ಮಾಡ್ಕೋತೀನಿ ಅಂತ ಅಕ್ಕ ಕುತ್ಕೊಂಡು ನೀಟಾಗಿ ಮೇಕಪ್ ಮಾಡ್ಕೊತಾವಳೆ, ಸೆಂಟ್ ಹಾಕೋತಾವಳೆ. ಯಾರೇನಾರ ಮಾಡ್ಕೊಳ್ರಿ ಅಂತ. ಗೈಸ್ ಇವ್ರೊಬ್ರು ಇಲ್ಲ ಅಂತಂದ್ರೆ ಮನೇನೆಲ್ಲ ಗೈಸ್ ನಿಜವಾಗ್ಲೂ ನೋಡ್ರಿ. ನಾವು ಹೆಂಗಾರ ಮಾಡ್ಕೊಳ್ರಿ, ಅವ್ರ ಪಾಡಿಗೆ ಅವ್ರು ಅಡುಗೆ ಮಾಡ್ತಾರೆ, ಅವ್ರ ಪಾಡಿಗೆ ನಮ್ಮೆಲ್ಲ ಹೊಟ್ಟೆ ತುಂಬಿಸ್ತಾರೆ. ತಾಯಿಗಳು ಗ್ರೇಟ್. ಮಾಮ್ ಇಂಡಿಯಾಸ್ ಅವ್ರು ಆಲ್ವೇಸ್ ಗ್ರೇಟ್. ಮಾಮ್ ಇಂಡಿಯಾಸ್ ಹೊಗಳಿದ್ರು ನನ್ನ ಕೆಲಸ ನಾನು ಮಾಡ್ತೀನಿ. ಹೊಗಳ್ತಿಲ್ಲ ಕಣಮ್ಮ, ನಾನು ಹೇಳ್ತಿರೋದು ನೋಡಿ. ಎಲ್ಲಾ ತಾಯಿಂದರು ಅಷ್ಟೇನೆ, ನಾವೆಲ್ಲ ಆಟ ಆಡ್ಕೊಂಡು ಇರ್ತೀವಿ ಜೀವನದಲ್ಲಿ, ಸರಿನಾ? ಪಾಪ ಅಮ್ಮಂದಿರು ಒಬ್ರೇನೆ ಶ್ರಮ ಪಟ್ಬಿಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿ ನಮ್ಮನ್ನ ಸಾಕೋದಂದ್ರೆ ಎಲ್ಲ ತಾಯಿಂದಿರೇನೆ. ಗ್ರೇಟ್ ಕಣಮ್ಮ, ನೀವೆಲ್ಲ ಆಡ್ಸ್ ಆಫ್ ನಿಮಗೆ, ಆಡ್ಸ್ ಆಫ್. ಕರ್ತವ್ಯ ಅದು. ಆಯ್ತು ಬರ್ರಿ, ಆಯ್ತು ಕೇಕ್ ಕಟ್ ಮಾಡೋಣ ಬನ್ನಿ. 2 ನಿಮಿಷ ಬಾ. ಎಲ್ಲಾ ಟೈಮು ನಮ್ಮ ಅಮ್ಮ ಅಂತ ನಮ್ಮ ಅಕ್ಕನೇ ಕಟ್ ಮಾಡ್ತಾರೆ ಕೇಕು. ನಾನು ಕಟ್ ಮಾಡ್ತೀನಿ ಹಿಡ್ಕೊ. ನಾನ್ ಕಟ್ ಮಾಡ್ಸಲ್ಲ, ಅಮ್ಮ ಕಟ್ ಆಯ್ತು ಮಾಡ್ತಾರೆ. ಇವತ್ತು ನಾನು ಕಟ್ ಮಾಡ್ತೀನಿ. ಬರ್ಡೇ ಗುಣ, ಹ್ಯಾಪಿ 7 months ಗುಣ, ಹ್ಯಾಪಿ 7 months ಗುಂಡ, ಹ್ಯಾಪಿ ಬರ್ಡೇ ಟು ಯು. ಮಾಡ್ಕುಶಾನಿ ವಾವ್ ನೀವಾಗ ಕೇಕ್ ಚೆನ್ನಾಗಿದ್ಯಾ? ಊಟ ತಿಂದ ಬೂ ಕಲರು. ಬೂ ಕಲರ್ ಮೇಡಮ್, ಬೂ ಕಲರ್. ಕ್ವಶನ್ ಏನ್ ಕಲರ್ ಇದು? ಬೂ ಕಲರ್. ಹಾ ಮೇಡಮ್, ಬೂ ಕಲರ್. ಏ ಓಕೆ. ನಾನ್ ಕಾರ್ಡ್ ಹಾಕೋಣ, ನನಗೆ ಯಾರು ಹೇಳ್ರು, ನನಗೆ ಯಾರು ಕೊಡ್ರು. ನಿನ್ಗೇನೆ ಕೊಡ್ಬೇಕು, ನಿಂಗೇನೆ ಹೇಳ್ಬೇಕು ನಾವು. ನೋಡು ತಗೋ. ಥ್ಯಾಂಕ್ ಯು ಫಾರ್ ಗುಡ್ ಕಣಚಿಂದ. ಥ್ಯಾಂಕ್ ಯು ಫಾರ್ ಗುಡ್. ಸೊ ಗೈಸ್, ಇವಾಗ ನಮ್ಮ ಗುಣವ್ಗೆ 7 ತಿಂಗಳಾಗಿದೆ. ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಅವ್ರ ಮೇಲೆ ಇರ್ಲಿ. ಕುಶಾಲಿ ನೀವು ಯಾವ ತರ ಪ್ರೀತಿ ಕೊಟ್ಟಿದ್ದೀರಾ, ಗುಣವ್ ಕೂಡ ನೀವು ಆ ಥರನೇ ಪ್ರೀತಿ ಕೊಡ್ಬೇಕು. ಓಕೆನಾ? ಅವ್ನು ಕೂಡ ಆಕ್ಟಿವ್ ಆಗ್ತಾನೆ, ಅವನಿಗೆ ಪ್ರೀತಿ ಕೊಟ್ಟೆ ಕೊಡ್ತೀನಿ. ಫುಲ್ ಡಯಟ್ ಇದೀನಿ ಗೈಸ್. ನಾನು ನ್ಯೂ ಇಯರ್ ಇಂದ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿ ಡಯಟ್. ಒಂದು ಚೂರು ನಾನು ಚೀಟ್ ಮೀಲ್ ಮಾಡಿದಿಲ್ಲ, ಬರೀ ಹೆಲ್ತಿ ಫುಡ್ ತಿಂತೀನಿ. ಅದಕ್ಕೆ ನನ್ನ ಫೇಸ್ ಫುಲ್ ಗ್ಲೋ ಆಗ್ತಿರೋದು. ಫೋಟೋ ಶೂಟ್ ಮಾಡ್ತಾರ ಅಮ್ಮ. ಸೊ ಗೈಸ್, ಇವಾಗ ನನ್ನ ಆಟೋ ಬ್ರೇಕ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೊ ಯಾರೋ ಕೆಳಗಡೆ ಚಿಕ್ಕ ಮಕ್ಳುಗಳು ಒತ್ತಿ ಬ್ರೇಕ್ನ ಕಟ್ ಮಾಡ್ಬಿಟ್ಟಿದ್ದಾರೆ. ಸೊ ಫಸ್ಟ್ ಅದು ಬ್ರೇಕ್ ಹಾಕ್ಸ್ಬೇಕು. ನಾನು ಒಂದು ಸೀರೀಸ್ ಮಾಡ್ಕೊಂಡು ಆಟೋ ಸೀರೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮಗೆಲ್ಲ ಹೇಳಿದೆ ಗೊತ್ತಾ, ಮುಂಚೆ ಆಟೋ ರೆಡಿ ಮಾಡ್ತೀನಿ, ಒಂದು ಸೀರೀಸ್ ಮಾಡ್ತೀನಿ ಅಂತ. ಸೊ ಅದನ್ನ ಇನ್ನು ಮುಂದೆ ಮಾಡೋಣ ಅಂತ ಅನ್ಕೊಂಡು ಇವಾಗ ಫುಲ್ ಫ್ರೀ ಆಗಿದ್ದೀನಿ. ಸೊ ಬನ್ನಿ ಫಸ್ಟ್ ಹೋಗ್ಬಿಟ್ಟು ಸ್ವಲ್ಪ ಆಟೋದು ಬ್ರೇಕ್ ರೆಡಿ ಮಾಡ್ಸ್ಕೊಂಡ್ಬಿಡೋಣ. ಲೆಟ್ಸ್ ಗೋ. ಆಟೋ ನಾನು ಸ್ಟಾರ್ಟೇ ಮಾಡಿಲ್ಲ, ಎಷ್ಟೊಂದು ದಿವಸಗಳು ಆಗ್ಬಿಟ್ಟಿದೆ ಆಟೋ ಒಂದು ಮುಟ್ಟೇನೆ. ಸೊ ನೋಡಿ ಇಲ್ಲಿ ಈ ಬ್ರೇಕ್ ತರ ಕಟ್ಕೊಟ್ಟವ್ರು ಗೈಸ್. ಇಲ್ಲಿ ಚಿಕ್ಕ ಮಕ್ಳು ಇರ್ತಾರಲ್ಲ, ಇಲ್ಲಿ ಕೆಳಗಡೆ ಆಟ ಆಡೋರು ಬಂದು ಕುತ್ಕೊಂಡು ಹಿಂಗೆ ಒತ್ತಿ ಏನು ಮಾಡೋ ಕಟ್ಟೆ ಮಾಡ್ಬಿಟ್ಟವ್ರೆ. ಸೊ ಅದ್ರ ಫುಲ್ ಬ್ರೇಕೆ, ಒಂಚೂರು ಬ್ರೇಕ್ ಇಲ್ಲ. ಇವಾಗ ಇಲ್ಲಿಂದ ನಾನು ಗ್ಯಾರೇಜ್ ಹೋಗ್ಬೇಕು. ಗೊತ್ತಿಲ್ಲ ಅದು ಹೆಂಗೆ ಹೋಗ್ತೀನಿ ಅಂತ, ಸ್ಲೋ ಆಗಿ ಹೋಗ್ತೀನಿ ಗಾಡಿನ. ಸೊ ಫಸ್ಟ್ ನೋಡೋಣ ಗಾಡಿ ಸ್ಟಾರ್ಟ್ ಆಗುತ್ತೆ ಇಲ್ಲೋ ಅಂತ. ಒಂದೇ ಕಿಕ್ ಸ್ಟಾರ್ಟ್ ಗಾಡಿ ನಂದೊಂದು. ಆಲ್ಮೋಸ್ಟ್ ಒಂದು 2 ತಿಂಗಳು ಆಯ್ತು, ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಆಯ್ತು ಬದಾಗ ಲಾಸ್ಟ್ ಇದು ಗಾಡಿ ಸ್ಟಾರ್ಟ್ ಮಾಡಿದ್ದು ನಾನು. ಆರಾಮೇಲೆ ಇವಾಗ ಸ್ಟಾರ್ಟ್ ಮಾಡ್ತಿರೋದು. ನಮ್ಮ ಹತ್ರ ಆಶ್ಚರ್ಯ ಈ ಗಾಡಿ ಮಾತ್ರ ನನಗೆ ಏನೋ ನಂಗೆ ಗಾಡಿ ಓಡ್ಸಲ್ಲ, ಪಾಡ್ಸಲ್ಲ, ಏನಿಲ್ಲ. ಆದ್ರೂ ಕೂಡ ಇಂಜಿನ್ ಸೂಪರ್ ಆಗಿದೆ ಗಾಡಿದು. ಇಲ್ಲಿ ಬ್ರೇಕೇ ಇಲ್ಲ ಗೈಸ್ ಗಾಡಿಗೆ, ಇಲ್ಲ ಹ್ಯಾಂಡ್ ಬ್ರೇಕು ಇಲ್ಲ, ಈ ಬ್ರೇಕು ಇಲ್ಲ, ಏನು ಇಲ್ಲ. ಗಾಡಿ ಹಂಗೆ ಉಡಿಸ್ತಾ ಇದ್ದೀನಿ. ಗೊತ್ತಿಲ್ಲ ಎಲ್ಲ ತಗೊಂಡೋಗಿ ಗುದ್ಬಿಡ್ತೀನಿ ಗಾಡಿನ ಅಂತ ಅನ್ಕೊಂತನು. ಹಿಂಗೆ ನೋಡಿ ಇಷ್ಟೇ ಸ್ಲೋ ಅಲ್ಲಿ ಹೋದ್ರೆ ಬಚಾವ್. ನಾನು ಕ್ಲಚ್ ಇಟ್ಕೊಂಡೆ ಕ್ಲಚಲ್ಲಿ ಹೋಗ್ಬೇಕು. ಇಲ್ಲ ಅಂತಂದ್ರೆ ತಗೊಳಕ್ ಗುದ್ಬಿಡ್ತೀವಿ. ನೋಡ್ರಿ ಹಿಂಗೆ ಯಾರು ಅಡ್ಡ ಗಿಡ ಬಂದ್ಬಿಟ್ರೆ ಏನ್ ಗತ್ತಿತ್ತು ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲೇ ನಮ್ಮ ಮನೆ ಹತ್ರ ಸ್ವಲ್ಪ ಗ್ಯಾರೇಜ್ ಇದೆ, ಇಲ್ಲ ಹತ್ರನೇ. ಸೊ ಬನ್ನಿ ಹೋಗುವ. ಬ್ರೇಕ್ ಇಲ್ಲದ್ರೆ ಗಾಡಿಲಿ ಹೋಗ್ತಾ ಇದ್ದೀನಿ. ಆರಾಮ ಕೊಡೋಗ್ತೀನಪ್ಪ, ಯಾರು ಬಂದ್ಗಿನ್ಬಿಟ್ರೆ ಏನ್ ಮಾಡೋದು ಸಡನ್ ಆಗಿ. ಗೈಸ್ ನಿಮ್ ಗಾಡಿ ಕೂಡ ಅಕಸ್ಮಾತ್ ಏನೋ ಬ್ರೇಕ್ ತೆಗೆದಾದ್ರೆ ತಲೆ ಕೆಡ್ಸ್ಕೊಂಡ್ಬಿಡಿ ಬ್ರೇಕ್ ಇಲ್ಲ ಅಂತ. ಸೊ ಗೇರ್ ಇದೆ ಗೊತ್ತಾ, ಗೇರಲ್ಲೇ ಕ್ಲಚ್ ಇಟ್ಕೊಂಡೇ ಹೋಗಿ, ಇಲ್ಲ ಫಸ್ಟ್ ಗೇರಲ್ಲೇ ಹೋಗಿ. ಅವಾಗ ನೋಡಿ ಆಕ್ಸಿಲೇಟರ್ ಕೊಟ್ಟೆ ಅನ್ಕೊಳ್ಳಿ, ಓಕೆನಾ, ಸ್ಪೀಡಾಗಿ ಹೋಗುತ್ತೆ. ಆಕ್ಸಿಲೇಟರ್ ಬಿಟ್ಟು ಅಷ್ಟ ಸ್ಲೋ ಆಗ್ಬಿಡುತ್ತೆ ಗಾಡಿನ. ಸೊ ಈ ತರ ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲೇ ಹೋಗಿ, ಅವಾಗ ಬ್ರೇಕ್ ಇಲ್ಲ ಅಂದ್ರೂ ಕೂಡ ಆರಾಮಾಗಿ ಸ್ವಲ್ಪ ದೂರ ಹೋಗ್ಬೋದು ನೀವು. ಬ್ರೇಕ್ ಇಂಪಾರ್ಟೆಂಟು, ಬಟ್ ಬ್ರೇಕ್ ಇಲ್ಲ ಅಂದ್ರೆ ಸ್ವಲ್ಪ ದೂರ ಹೋಗ್ಬೋದು. ನೋಡಿ ನಂತರ ಹೋಗ್ತೀನಿ ನೋಡ್ರಿ, ಬ್ರೇಕ್ ಇಲ್ದ್ರೆ ಒಂಚೂರು ಬ್ರೇಕ್ ಇಲ್ಲ, ಪಾಕಿಲ್ಲ, ಏನಿಲ್ಲ ಗಾಡಿ. ಮೇನ್ ರೋಡು, ಬ್ರೇಕ್ ಇಲ್ಲ ಆದ್ರೂ ಬಂದ್ಬಿಟ್ಟು ಇದು ಹೆಂಗೋ ಧೈರ್ಯ ಮಾಡ್ಬಿಟ್ಟು. ಸೊ ಇಲ್ಲೇ ಗ್ಯಾರೇಜ್ ಇರೋದು, ಸದ್ಯ ಗ್ಯಾರೇಜ್ ಹತ್ರ ಬಂದ್ಬಿಟ್ಟಿನಿ. ಇವಾಗ ಸಮಾಧಾನ ಆಯ್ತು ನನಗಂತೂ. ಅಯ್ಯೋ ಒಂಚೂರು ಯಾವ್ದೋ ಗಾಡಿಗಳಿಗೆ ನಾನು ಡಿಸ್ಟರ್ಬ್ ಕೂಡ ಮಾಡಿಲ್ಲ, ಅವರು ನಂಗೆ ಡಿಸ್ಟರ್ಬ್ ಮಾಡಿಲ್ಲ. ಸ್ಲೋ ಆಗಿ ಇಷ್ಟೇ ಸ್ಲೋ ಆಗಿ ಬಂದಿದ್ದೀನಿ. ಸೊ ಇಲ್ಲೇ ಗ್ಯಾರೇಜ್ ಇರೋದು, ತಗೊಂಡೋಗಿ ಬಿಟ್ಕೊಂಡ್ಬಿಡೋಣ. ಗಾಡಿ ಕಟ್ಟಾಗ್ಬಿಟ್ಟಿದೆ ನೋಡ್ರಿ. ಇಷ್ಟು ಚಿಕ್ಕ ಜಾಗದಲ್ಲಿ ಅವರು ಒಂದು ಚಿಕ್ಕ ಟೆಂಪೋದಲ್ಲಿ, ಟಿಟಿನ ಗೊತ್ತಿಲ್ಲ ಅದು, ಟೆಂಪೋದಲ್ಲಿ ಗ್ಯಾರೇಜ್ ಮಾಡ್ಕೊಂಡಿದ್ದಾರೆ ಅಪ್ಪ ಮಗ ಇಬ್ಬರು. ಅದು
ಬ್ರೇಕ್ ಆಯಿಲ್ಲು ಮತ್ತು ಬ್ರೇಕ್ ಇದೇನೋ ನಾವು ವೈರೆಲ್ಲ ಬರುತ್ತೆ ಅಂತ ಅದೆಲ್ಲ ಕಟ್ ಆಗಿಬಿಟ್ಟಿದೆ. ಅದೆಲ್ಲ ಹೊಸದಾಗಬೇಕು. ಹಿಂಗೆ ಎಲ್ಲ ರೆಡಿ ಮಾಡಿಸ್ತೀನಿ, ಏನೋ ಪ್ರಾಬ್ಲಮ್ ಆಗ್ತಾ ಇರ್ತದೆ. ನನ್ನ ಜೀವನ ಹೆಂಗೆ ಗೈಸ್, ಏನಾರೋ ಒಂದು ಮಾಡ್ತಾ ಇರ್ತೀನಿ, ಅದಕ್ಕೆ ಕರೆಕ್ಟಾಗಿ ಏನೋ ಆಗೋದೇ ಇಲ್ಲ. ಅಲ್ಲಲ್ಲಿ ಕಟ್ ಆಗ್ತಾನೆ ಇರುತ್ತೆ. ಬ್ರೇಕ್ ಡೌನ್ಸ್ಗಳು ಸಿಕ್ಕಾಪಟ್ಟೆ ನನ್ನ ಲೈಫಲ್ಲೇ ತುಂಬ ಜಾಸ್ತಿ ನಾನು ಅನ್ಕೋತೀನಿ. ಏನೋ ಮಾಡ್ತಾ ಇರ್ತೀನಿ ಹೊಸ್ದಾಗೆ, ಅಲ್ಲೊಂದು ಕಟ್ಟು, ಏನೋ ಹೊಸ್ದಾಗಿ ಮಾಡ್ತಿರ್ತೀನಿ ಅಲ್ಲೊಂದು ಕಟ್ಟು, ಅಲ್ಲಿ ಏನೋ ಮಾಡ್ತೀನಿ ಕಟ್ಟು, ಹಿಂಗೆಲ್ಲ ಆಗ್ತಿರಿ. ಏನೋ ಮಾಡಲೇಬಾರ್ದು ಅಂದ್ಬಿಟ್ಟು ಜೀವನದಲ್ಲಿ, ಆದರೂ ಕೂಡ ಬಿಡೋಲ್ಲ ಗೈಸ್, ಏನೋ ಮಾಡಲೇಬೇಕು ಅಂತ ಇನ್ನೂ ಮುಂದೆ ಹೋಗ್ತಿರ್ತೀನಿ. ಹೆಂಗೆ ಗೊತ್ತಾ, ಇದು ಸ್ಪೋರ್ಟಿನೆಸ್ ಅಂತ ಅಂತಾರೆ ನೋಡ್ರಿ. ಇವಾಗ ಏನಾಯ್ತು ಮತ್ತೆ ಒಂದ್ಸರಿ ಮಾಡ್ತಾರೆ ಅಂತ ಒಂದ್ಸರಿ ಬಂದಿದ್ದೀನಿ. ಸೊ ಈ ಥರ ಅವತ್ತು ಬ್ರೇಕ್ ಡೌನ್ ಕೊಡ್ಬಾರ್ದು ಲೈಫಲ್ಲಿ. ಏನೋ ಮಗ ವೀಡಿಯೋ ಮಾಡ್ತೀನಿ, ನೀನು ಬೇಡ ಮಗ ಸಾಕು, ನಾನೇ ಮಾಡ್ಕೊತೀನಿ. ಥ್ಯಾಂಕ್ ಯು, ಬಂದಲ್ಲ ನೀನು ಎದ್ಬಿಟ್ಟು ವೀಡಿಯೋ ಮಾಡ್ಕೊಡ್ತೀನಿ ಅಂತ. ಥ್ಯಾಂಕ್ ಯು. ಹೋಗ್ತಾ ಅವ್ರೇನೋ ಗೋಡೋಗಿ ಹೋಗ್ಬಿಟ್ಟು ಏನೋ ಸ್ವಲ್ಪ ತರಬೇಕಾದ ಐಟಮ್ಸ್ಗಳು ಇಲ್ವಂತ ಐಟಮ್ಸ್ಗಳು ಅದಕ್ಕೆ ತರಕ್ಕೆ ಹೋಗ್ತಿದ್ದಾರೆ. ಮಗ ನೀ ಹೆಸ್ರೇನೋ? ಅಭಿಷೇಕ್. ಯಾವ ಸ್ಕೂಲ್ ಓದ್ತಿರೋದು ನೀನು? ಏನೋ ಯಶವಂಪುರ. ನೀವು ಅಪ್ಪನ ಅದು ಕೆಲ್ಸಕ್ಕೆ ಬನ್ನಿ, ಇಲ್ಲಿ ಕೆಲಸ ಮಾಡ್ತೀನಿ ಇಲ್ಲಿ. ಮತ್ತೆ ಸುಮ್ಮನೆ ಬಂದಿರೋದು ಅಪ್ಪನ ಜೊತೆ ಟೈಮ್ ಪಾಸ್ ಮಾಡೋಕ್ಕೆ. ಸ್ಕೂಲ್ ಇಲ್ಲ ಇವತ್ತು ನಿನಗೆ? ಯಾಕೆ? ದಸರಾಗೆ ನೆನೆ ಮತ್ತೆ ಇವತ್ತು ಹಾಲಿಡೇ ಕೊಟ್ಟಿದ್ರು. ಎಕ್ಸಾಮ್ಸ್ ಎಲ್ಲ ಮುಗೀತಾ? ಇಲ್ಲ, ಇನ್ನಾಯ್ತು. ನೀನು ದೊಡ್ಡ ಆಗ್ತೀಯ ಗೊತ್ತಾ, ಅವಾಗ ನೀನು ಏನಾಗ್ತೀಯಾ? ಇದೇ ಕೆಲಸನೇ ಮಾಡ್ತಾ ಇರ್ತೀವಿ. ಏನ್ ಕೆಲಸ ಮಾಡ್ತೀಯಾ? ಏನ್ ಗ್ಯಾರೇಜ್ ಕೆಲಸ ಮಾಡ್ತೀಯಾ? ಲೇ ಮಗ, ಗ್ಯಾರೇಜ್ ಕೆಲಸ ಮಾಡ್ಕಣೋ, ನೀವು ಅಪ್ಪ ಮಾಡ್ಲಿ ಅದನ್ನ. ನೀನು ಏನೋ ದೊಡ್ಡದಾಗ ಏನೋ ಸಾಧನೆ ಮಾಡು, ಡಾಕ್ಟರ್, ಇಂಜಿನಿಯರ್ ಆ ಥರ ಏನಾರಾಗು. ಬರ್ತಾ ನಿಂಗೆ ಅದಕ್ಕೆ ಇದೇ ಇಲ್ಲ ನಿನಗೆ. ನೀನು ಗ್ಯಾರೇಜಲ್ಲೇ ಕೆಲಸ ಮಾಡ್ಬೇಕು. ನೀನು ಕೆಲಸ ಮಾಡಿ ಅದೇ ರೂಢಿ ಆಗ್ಬಿಡೈತೆ. ನೀನ್ ಕೆಲಸ ಮಾಡ್ತೀನಿ ಗ್ಯಾರೇಜಲ್ಲಿ? ನೀ ಏನ್ ಕೆಲಸ ಮಾಡ್ತೀನಿ ಗ್ಯಾರೇಜಲ್ಲಿ? ಇದು ಆಯಿಲ್ ಚೇಂಜ್ ಆತರ, ಏನಾದ್ರು ಬಂಪರ್ ಏನಾದ್ರು ಲೂಸ್ ಆಗಿದ್ರೆ ಅದೆಲ್ಲ ಟೈಟ್ ಮಾಡೋದು, ಬಾಡಿ ಬೋಲ್ಟ್ ಎಲ್ಲ ಟೈಟ್ ಮಾಡೋದು, ಅವೆಲ್ಲ ಮಾಡ್ತೀವಿ. ಇದು ಕ್ಲಚ್ ಇದು ಹಾಕ್ಬೋದು. ನಾವು ನಿಂಗೆ ಹೇಳ್ಕೊಡ್ತೀನಿ, ಅದ್ ಮಾಡ್ತೀಯಾ? ನೀನು ದೊಡ್ಡ ಹುಡುಗ ಆದಾಗ ಈ ಥರ ಒಂದು ದೊಡ್ಡ ಗ್ಯಾರೇಜ್ ತೆಗ್ಬಿಟ್ಟು ಕೆಲ್ಸಕ್ಕೆ ಜನಗಳು ತರ್ಸ್ಕೊ. ನೀನು ಸುಮ್ಮನೆ ಕೂತ್ಕೋಬೇಕಷ್ಟೇ ಆಫೀಸಲ್ಲಿ, ಅವರೆಲ್ಲ ಕೆಲಸ ಮಾಡ್ಬೇಕು. ಆ ಥರ ಮಾಡಿ ನೀನು, ಓಕೆನಾ? ನೀನು ಮಾಡೋ ಕೆಲಸ ಇದನ್ನ, ನೀನು ಆ ಥರ ಒಂದು ದೊಡ್ಡ ಕಂಪನಿ ತೆಗಿ, ಓಕೆನಾ? ಏನೋ ಮಗ ನೀನು ಈ ಕೆಲಸ ಮಾಡ್ತೀನಿ ನಂಗೆ ಆರಾಮಾಗಿದೆ ಅಂತ ಅಂತೀಯಲ್ಲ. ಅಯ್ಯೋ ಶಿವ, ಒಳ್ಳೆ ಹುಡುಗ ಗೈಸೂರು. ಫೈನಲಿ ಆಗಿದೆ, ಬ್ರೇಕ್ ರೆಡಿ ಆಯ್ತು. ರೆಡಿ ಇನ್ನೂ ಆಗಿಲ್ವಾ? ಅಪ್ಪ ಒಂದು ಸಮಾಧಾನ ಆಗೈತೆ. ಬ್ರೇಕ್ ರೆಡಿ ಆಗಿದ ತಕ್ಷಣ ಒಂದು ಸಮಾಧಾನ ಆಗ. ಗಾಡಿ ನಿಲ್ಸ್ಬಿಟ್ಟಿತ್ತಲ್ಲ, ಅದಕ್ಕೆ ಒಳಗಡೆ ಜಾಮ್ ಆಗಿಬಿಟ್ಟಿದೆ ಅಂತ ತೆಗೆದ್ಬಿಟ್ಟು ನೋಡಿ ಕ್ಲೀನ್ ಮಾಡ್ತಾವ್ರೆ. ನಿಂತ್ಕೊಂಡು ಹಿಂಗೆ ನೋಡ್ಕೊಂಡು ಪಾಪ ಅವ್ರ ಅಪ್ಪನ ಕಲ್ತ್ಕೊಳ್ಳೋದಲ್ಲ ಮಗ ನೀನು, ನಿಂತ್ಕೊಂಡು ನೋಡ್ಕೊಂಡು. ನಾನು ಕೂಡ ಹಂಗೆ ಚಿಕ್ಕ ವಯಸ್ಸಲ್ಲಿ ನಂಗೆ ಆಟೋ ಓಡ್ಸೋಕೆ ಬರ್ದಿರ್ಲಿಲ್ಲ. ನಮ್ಮ ಅಪ್ಪ ಹಿಂಗೆ ಓಡಿಸೋ ನೋಡ್ಕೊಂಡು ನಿಂತ್ಕೊಂತಿದ್ದೆ, ಕಲ್ತ್ಕೊಂಡ್ಬಿಟ್ಟೆ ಹಂಗೆ ಆಟೋ ಓಡ್ಸೋದು. ಸೊ ಗೈಸ್ ಇವಾಗ ಈ ವೀಲ್ದು ಫ್ರಂಟ್ ವೀಲ್ ಆಯಿತು. ಸೊ ಇವಾಗ ಆ ಕಡೆ ಪಕ್ಕದ ವೀಲ್ದು ಮಾಡ್ತಿದ್ದಾರೆ. ಸೊ ಗೈಸ್ ಇವಾಗ ಫೈನಲಿ ನಮ್ಮ ಬ್ರೇಕ್ ರೆಡಿ ಆಗಿದೆ. ಥ್ಯಾಂಕ್ಸ್ ಮಗ, ಬೈ, ಸಿ ಯು. ಗೈಸ್ ನೋಡ್ರಿ ಗೈಸ್, ಇವಾಗ ರೆಡಿ ಆಯಿತು ಬ್ರೇಕ್. ನೋಡ್ರಿ ಅಪ್ಪ ಹಿಡಿದ ಬ್ರೇಕ್ ಇವಾಗ. ಇವಾಗ ಸ್ವಲ್ಪ ಸಮಾಧಾನ ಗೈಸ್. ಆಟೋ ನೋಡ್ರಿ ಬ್ರೇಕ್ ಹಿಡಿತೈತಿ ಇವಾಗ. ಕ್ರೇಜಿ ಗೈಸ್, ಆಟೋ ಓಡಿಸೋದಕ್ಕಂತೂ ಮಜಾ ಸಿಗೋದು ಗೊತ್ತಾ? ಆ ಮಜಾ ಯಾವತ್ತೂ ಕೂಡ ಡೌನ್ ಆಗಲ್ಲ. ನೀವು ಎತ್ತ ಆಡಿ ಕಾರು ಯಾವ್ದಾರ ಬಂದ್ಬಿಡ್ಲಿ, ಬಟ್ ಈ ಆಟೋ ಓಡಿಸೋದು ಸಿಗೋ ಮಜಾ ಯಾವ್ದ್ರಲ್ಲೂ ಸಿಗಲ್ಲ. ನೋಡ್ರಿ ಅಲ್ಲಿ ಮುಂದೆಗಡೆ ವೆಲ್ಫೇರ್ ಹೋಗ್ತಿದೆ, ವೆಲ್ಫೇರ್. ನಂಗೆ ಆ ವೆಲ್ಫೇರ್ ಇಷ್ಟ ಇಲ್ಲ, ನಂಗೆ ಆಟೋ ಇಷ್ಟ ಓಡಿಸೋದಕ್ಕೆ. ಕ್ರೇಜಿ ಆಟೋ. ನೋಡ್ರಿ ಆ ಬ್ರೇಕ್ದು ಆಯಿಲ್ ಫುಲ್ ಕೆಳಗೆ ಲೀಕ್ ಆಗ್ಬಿಟ್ಟು ಹೆಂಗಾಗ್ಬಿಟ್ಟಿದೆ ಇಲ್ಲಿ. ಆಮೇಲೆ ಸುಮಾರು ಜನ ನಾನು ಸಂಕ್ರಾಂತಿ ವ್ಲಾಗಲ್ಲಿ ಒಂದು ಡೈಲಾಗ್ ಹೇಳಿದೆ ಅಪ್ಪು ಸರ್ದು. ಸೊ ಸುಮಾರು ಜನ ಅದಕ್ಕೆ ಕರೆಕ್ಟಾಗಿ ಕಮೆಂಟ್ ಹಾಕಿದ್ರು, ಅಪ್ಪು ಸರ್ದೆ ಅಂತ. ಸೊ ಆಮೇಲೆ ಸುಮಾರು ಜನ ಕೇಳಿದ್ರು ಮತ್ತಿನ್ನೂ ಡೈಲಾಗ್ಗಳು ಹಂಗೆ ಹೇಳಿ ಅಂತ. ಸೊ ಇವಾಗ ಇನ್ನೊಂದು ಡೈಲಾಗ್ ಇದೆ, ಅದನ್ನ ಹೇಳ್ತೀನಿ. ಕೊಲ್ಲೋದು ತಣ್ಣೀರು ಸ್ನಾನ ಮಾಡಿದಾಗೆ, ಒಂದೇಳು ತಮ್ಗೆ ಹಾಕ್ಕೊಳ್ಳೋರ್ಗೂ ಕಷ್ಟ, ಅದಾದ್ಮೇಲೆ ಅಭ್ಯಾಸ ಆಗ್ಬಿಡುತ್ತೆ. ಬಂದು ಅಭ್ಯಾಸ ಮಾಡ್ಬಿಡುತ್ತೆ. ಮತ್ತೆ ಹೇಳ್ತೀನಿ, ಕೊಲ್ಲೋದು ತಣ್ಣೀರು ಸ್ನಾನ ಮಾಡಿದಾಗೆ, ಒಂದೇಳು ತಮ್ಗೆ ಹಾಕ್ಕೊಳ್ಳೋರ್ಗೂ ಕಷ್ಟ, ಅದಾದ್ಮೇಲೆ ಅಭ್ಯಾಸ ಆಗೋಗುತ್ತೆ. ನೀವು ಹೇಳಿದ್ರಲ್ಲ ಎಲ್ಲರೂ ಅವರ ಲಾಭಕ್ಕೋಸ್ಕರ ರಕ್ತ ಸುರಿಸ್ತಾರೆ ಅಂತ, ನಾವೊಂಚೂರು ಜಾಸ್ತಿ ಸುರಿಸ್ತಾ ಇದ್ದೀವಿ. ಲೆಕ್ಕದ ಬಗ್ಗೆ ಯೋಚನೆ ಮಾಡಬೇಡಿ, ನಾಳೆ ಅಂತಲೇ ಒಂದು ರಿಜಿಸ್ಟರ್ ಇಡ್ತೀನಿ. ಇದು ಕಮೆಂಟ್ ಮಾಡಿ ಗೈಸ್, ನೋಡೋಣ ಯಾರು ತಂದ ಕಮೆಂಟ್ ಮಾಡಿ ಗೈಸ್. ಪರವಾಗಿಲ್ಲ ಗೈಸ್, ನಾನು ಕೂಡ ಒಳ್ಳೊಳ್ಳೆ ಡೈಲಾಗ್ಗಳು ಹೊಡಿತೀನಿ ಫ್ಲೋ ಅಲ್ಲಿ. ವೆರಿ ಗುಡ್, ಗ್ರೇಟ್. ಹೀರೋ ಆಗ್ಬೇಕು ನಾನು, ಇನ್ನೂ ಆಗಿಲ್ಲ, ಹಾಕ್ತೀನಿ ಪಕ್ಕ. ಸೊ ಮಿಂಟ್ರಲ್ಲಿ ಇಷ್ಟು ಆರ್ಡ್ರ್ ಮಾಡಿದ್ದೀನಿ ಬಟ್ಟೆಗಳು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆನ್ಲೈನ್ ನನಗೆ ಆಫ್ಲೈನಲ್ಲಿ ಬಟ್ಟೆ ತೊಗೊಳಕ್ಕಿಂತ ಆನ್ಲೈನ್ ಬಟ್ಟೆ ತೊಗೊಳಕ್ಕೆ ಇಷ್ಟ. ಯಾಕಂದರೆ ಆನ್ಲೈನ್ ಸುಮಾರು ಆಪ್ಷನ್ಗಳು ಸಿಗುತ್ತೆ ತೊಗೊಳೋದಕ್ಕೆ, ಬಟ್ ಆಫ್ಲೈನಲ್ಲಿ ಹೋದರೆ ಅಷ್ಟು ಆಪ್ಷನ್ಗಳು ಸಿಗಲ್ಲ. ಮತ್ತು ನನಗೆ ಆಫ್ಲೈನ್ಗಳೆಲ್ಲೂ ಇಷ್ಟ ಇಲ್ಲ ತೊಗೊಳೋದು ಬಟ್ಟೆಗಳನ್ನ. ನೋಡ್ರಿ ಶರ್ಟ್ ಹೆಂಗಿದೆ, ಲ್ಯಾವೆಂಡರ್ ಶರ್ಟ್ ಅಲ್ಲ ಇದು, ಕುರ್ತಾ ಥರ ಚೆನ್ನಾಗಿದೆ. ಒಂಥರ ಹಾಕೊಂಡ್ರೆ ಯಾವ್ದಾರ ಫಂಕ್ಷನ್ ಹಾಕೊಳ್ಳೋಕೆ ತೊಗೊಂಡಿದ್ದೀನಿ. ಆ್ಯಂಡ್ ಒನ್ ಮೋರ್, ನನಗೆ ಇಷ್ಟ ಈ ಥರ ಬಟ್ಟೆ ಬರುತ್ತೆ ಗೈಸ್, ನಾನು ನೋಡೋಕೆ ಇಷ್ಟ. ತೆಗ್ ನಂಗೆ ನಾರ್ಮಲ್ ಆಗಿ ಮನೇಲಿ ಹಾಕೊಳ್ಳೋದಕ್ಕೆ ತೊಗೊಂಡಿದ್ದೀನಿ. ಹಾಕ್ಸ್ಕೊಬೇಕಾರೆ ಹಂಗೆ ಹಾಕೊಳ್ಳೋದಕ್ಕೆ.
ಶರ್ಟ್ ಯಪ್ಪ ಎದ್ದು ಹೊಡಿತೈತೆ. ಹೆಂಗೆ ಇದು ವೈಟ್ ಪ್ಯಾಂಟ್ ಹಾಕೊಂಡ್ರೆ ಇದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ನನ್ನ ಫೋನ್ಗೆ ಮ್ಯಾಚ್ ಆಗುತ್ತೆ ಅಂತ ಮಾಡಿ. ಫೋನ್ ಮ್ಯಾಚಿಗೆ ತಗೊಂಡ. ಸ್ಲಿಪ್ಪರ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಅಫಿಷಿಯಲ್ ಆಗಿ ಅದಕ್ಕಾರ ಹೋಗ್ಬೇಕು ಅಂದಾಗ ಹಾಕೊಂಬೋದು, ಚೆನ್ನಾಗಿದೆ. ಸೊ ಗೈಸ್, ಸುಮಾರು ದಿವಸ ಆಯ್ತು ನಾನು ಜಿಮ್ ವರ್ಕೌಟ್ ಏನೇನು ಮಾಡ್ತೀನಿ ಆ್ಯಂಡ್ ಜಿಮ್ ತೋರಿಸಿ ನಾನು ಹೆಂಗೆ ವರ್ಕೌಟ್ ಮಾಡ್ತೀನಿ ಅಂತ ಸುಮಾರು ದಿನಗಳಾಗ್ಬಿಟ್ಟಿದೆ. ಸೊ ನಾನು ಇವತ್ತು ಜಿಮ್ಗೆ ಹೋಗೋ ವ್ಲಾಗ್ ಮಾಡ್ತೀನಿ. ನೋಡಿ, ಜಿಮ್ಗೆ ಹೋಗಿನ ಮುಂಚೆ ನಾನು ಫಸ್ಟು ಬಾಳೆಹಣ್ಣು ಆ್ಯಂಡ್ ಇದು ಕ್ರಿಯೇಟಿನು, ಇದು ನನ್ನ ಪ್ರೀ ವರ್ಕೌಟ್ ಮೀಲ್. ಸೊ ಬಾಳೆಹಣ್ಣು, ವಾಟರ್ ಮಿಲನ್ನು ಮತ್ತು ಇದು ತಿಂತೀನಿ. ಇದು ತಿಂದ್ಕೊಂಡು ವರ್ಕೌಟ್ ಮಾಡ್ತೀನಿ. ಸೊ ಕ್ರಿಯೇಟಿನು ನಮ್ಮ ಬಾಡಿ ಬಿಲ್ಡಿಂಗಿಗೆ, ಅಂದರೆ ಬಾಡಿ ಮಸಲ್ ಗ್ರೋ ಆಗೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಸೊ ಕ್ರಿಯೇಟಿನ್ ಒಳ್ಳೇದಾನೆ. ಪ್ರೋಟೀನ್ ಕ್ರಿಯೇಟಿನ್ ಎಲ್ಲ ಮಸ್ಟ್ ಆ್ಯಂಡ್ ಶುಡ್. ಜಿಮ್ ಮಾಡೋರಿಗೆಲ್ಲ ಇದು ಯೂಸ್ಫುಲ್ ಆಗುತ್ತೆ. ಸೊ ನಿಮ್ಮ ಕೋಚು, ನಿಮ್ಮ ಟ್ರೈನರ್ ಆಗಿದ್ರೆ ಅವ್ರನ್ನ ಕೇಳಿಬಿಟ್ಟು ಎಷ್ಟು ಗ್ರಾಮ್ ತೊಗೋಬೇಕಂತ 3 ಗ್ರಾಮ್ ಅಷ್ಟು ತೊಗೋಬೇಕು ಅಷ್ಟೇ ಪರ್ ಡೇ. ನಾನು 3 ಗ್ರಾಮ್ಸ್ ತೊಗೋತೀನಿ. ಸೊ ಬನ್ನಿ, ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಲೆಟ್ಸ್ ಗೋ ಟು ವರ್ಕೌಟ್. ಚೆನ್ನಾಗಿ ಬ್ಯಾಕ್ ಮತ್ತು ಬೈಸಿಪ್ ಮಾಡ್ಬೇಕು ಇವತ್ತು. ನೋಡ್ತೀರಾ ಬನ್ನಿ ಯಾವ ಥರ ವರ್ಕೌಟ್ ಮಾಡ್ತೀನಿ ಅಂತ. ಗೈಸ್, ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಜಿಮ್ಗೆ ಹೋಗೋರಿಗೆ, ಎಸ್ಪೆಷಲಿ ಈ ಬಿಗಿನರ್ಸ್ಗೆ. ಸೊ ಪ್ರೀ ವರ್ಕೌಟ್ ಎಲ್ಲ ಏನು ತಿನ್ನಬೇಕು, ವೆಯ್ಟ್ಸ್ ಎತ್ತೋದಕ್ಕೆ ಎನರ್ಜಿನೇ ಇರಲ್ಲ ಅಂತ ಹೇಳ್ತೀರಾ. ಸೊ ಆ ಟೈಮಲ್ಲಿ ನೀವು ಬಾಳೆಹಣ್ಣು ತಿನ್ನಿ ಒಂದು. ಸೊ ವರ್ಕೌಟ್ಗಿಂತ ಮುಂಚೆ ಬಾಳೆಹಣ್ಣು ಮತ್ತು ಬ್ಲ್ಯಾಕ್ ಕಾಫಿ ಇದನ್ನ ಕುಡ್ಕೊಂಡು ಹೋಗಿ ಒಳ್ಳೆ ಪವರ್ ಸಿಗುತ್ತೆ ನಿಮಗೆ ವೆಯ್ಟ್ ಲಿಫ್ಟ್ ಮಾಡೋದಕ್ಕೆ. ಸೊ ಎಲ್ಲ ಬಿಗಿನರ್ಸ್ಗೆ ಹೇಳ್ತಿರೋದು. ಪ್ರೋ ಆಗಿರೋಲ್ಲ ಇದು ನೋ ಯೂಸು, ಹೇಳಿದ್ರು ಕೂಡ ಅವ್ರಿಗೆ ಗೊತ್ತಿರುತ್ತಲ್ಲ. ಬಟ್ ಬಿಗಿನರ್ಸ್ಗಳಿಗೆ ಬಾಳೆಹಣ್ಣು ತಿನ್ಕೊಂಡು ಹೋಗಿ ಗೈಸ್, ಒಳ್ಳೇದು ಬಾಳೆಹಣ್ಣು. ಈಗ ಜಸ್ಟ್ ಜಿಮ್ಗೆ ಬಂದೆ, ಇಲ್ಲಿ ಯಾರೋ ಒಬ್ರು ಸಿಕ್ಕಿದ್ರು, ಅವ್ರ ಸಬ್ಸ್ಕ್ರೈಬರು. ಹೇಳಿ ಬ್ರೋ. ನಾವು ನೀವು ಅಂತಿರೋ ಬಿಡ್ತಿರೋ ಫ್ಯಾಮಿಲಿ ಎಲ್ಲ ನಿಮ್ ಬ್ಲಾಗ್ ಕುತ್ಕೊಂಡು ಟಿವಿ ನೋಡ್ತೀವಿ ನಾವು. ನಮ್ಮಮ್ಮ ಇನ್ಕ್ಲೂಡಿಂಗ್ ನಮ್ಮಮ್ಮ ದೊಡ್ಡ ಫ್ಯಾನ್, ಇನ್ಕ್ಲೂಡಿಂಗ್ ನಮ್ಮ ಅಕ್ಕನೂ ಅಷ್ಟೇ. ಓಕೆ, ಇಡೀ ಫ್ಯಾಮಿಲಿ ನಿಮ್ ದೊಡ್ಡ ಫ್ಯಾನ್. ಥ್ಯಾಂಕ್ ಯು. ಅಮ್ಮನ್ ಕೇಳಿದೆ ಅಂತೇಳಿ ಅಕ್ಕನ ಕೇಳಿದೆ ಅಂತೇಳಿ ಬ್ರೋ. ಥ್ಯಾಂಕ್ ಯು ಸೊ ಮಚ್. ಯಾ. ಸೊ ಗೈಸ್, ವರ್ಕೌಟ್ ಮುಗೀತು. ವರ್ಕೌಟ್ ಮುಗಿಯೋ ಅಷ್ಟ ಪೋಸ್ಟ್ ವರ್ಕೌಟು ನಂದು ಪ್ರೋಟೀನ್ ಕುಡಿತೀನಿ. ನಮ್ಮ ಅಕ್ಕ ಹೊಸ ಫೋನ್ ತೊಗೊಂಡವಳು ಗೈಸ್. ಅದೇ ಹೊಸ ಫೋನು. ಯಾಕೆ ತೊಗೊಂಡು ಹೊಸ ಫೋನ್ನ ಗೈಸ್? ಅದು ಗೂಗಲ್ ಫೋನ್ ತೊಗೊಂಡ, ಗೂಗಲ್ ಪಿಕ್ಸೆಲ್ಲ. ಗೈಸ್, ನಮ್ಮ ಅಕ್ಕ ಹೊಸ ಫೋನ್ ತೊಗೊಂಡವಳು. ಯಾಕಂದ್ರೆ ಗೊತ್ತಿಲ್ಲ ಯಾಕೆ ತೊಗೊಂಡೆ ಫೋನ್ ಇದು. ಯಾಕಂದ್ರೆ ನಂದು ಇದು ಟೋಟೈತೆ. ಅಲ್ಲ ಗೈಸ್, ಒಳಗೆ 17 Pro Maxು ಬೇಕು, 12 ಬೇಕು. ಈಗ ಗೂಗಲ್ ಪಿಕ್ಸೆಲ್ ತೊಗೊಂಡವೆ, ಅದು ಬೇಕು. ಎಷ್ಟು ಫೋನ್ ಕೊಡ್ಬೇಕು ನಿನಗೆ? ಇದು ಹೋಗ್ಬಿಟ್ಟೈತೆ ಫುಲ್ಲು. ಹೆಂಗೆ ಅಂದ್ರೆ ಒಂದ್ಸರಿ ಬಿದ್ದು ಫುಲ್ ಡಿಸ್ಪ್ಲೇ ಹೋಗ್ಬಿಟ್ಟೈತೆ. ಓಕೆ, ಡಿಸ್ಪ್ಲೇ 6,000 ಕೊಟ್ಟು ಹಾಕಷ್ಟೇ, ನೋ ಯೂಸ್. ನಾನು ಕೆಳಗಡೆ ಓದ್ತದೆ, ಮೇಲ್ಗಡೆ ಆನ್ ಆಯ್ತದೆ, ಮೇಲ್ಗಡೆ ಓದ್ತದೆ, ಕೆಳಗಡೆ ಆಯ್ತು ಬಿಟ್ಟಾಕು. ಇವಾಗ 17 Pro Max ಇಟ್ಕೊಂಡು ನೀನ್ ಯಾಕೆ ಈ ಫೋನ್ ತಗೊಂಡೆ ಮತ್ತೆ? ಆಂಡ್ರಾಯ್ಡ್ ಒಂದ್ ಇರ್ಬೇಕು. ಆಂಡ್ರಾಯ್ಡ್ ಏನಕ್ಕೆ ನಿನಗೆ? ಐಫೋನ್ 17 Pro Max ಇಟ್ಕೊಂಡು ಗೈಸ್, 17 Pro Max ಗೈಸ್, ಅದಕ್ಕಿಂತ ಸೂಪರ್ ಫೋನ್ ಜಗತ್ತಲ್ಲಿ ಎಲ್ಲೂ ಇಲ್ವೇ ಇಲ್ಲ. ಆ ಫೋನ್ ಬಿಟ್ಬಿಟ್ಟು ಇವಳು ಗೂಗಲ್ ಪಿಕ್ಸೆಲ್ ತಗೊಂಡು ಗೈಸ್. ಆಂಡ್ರಾಯ್ಡ್ ಬೇಕು, ಬಿಕಾಸ್ ಕೆಲವೊಂದೆಲ್ಲ ಐಫೋನ್ ಅಲ್ಲಿ ಸೆಟ್ ಇದಾಗೋದಿಲ್ಲ. ಏನೋ ಅವಳಿಗೆ ಏನೋ ಮಾತಾಡಕ್ಕೆ ಬರ್ತಿಲ್ಲ ಗೈಸ್. ಅವಳಿಗೆ ಫುಲ್ ಬ್ಲಾ 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 ಅಂತವಳೆ. ಅವಳಿಗೆ ಗೊತ್ತಾಗ್ತಿಲ್ಲ ಏನ್ ಹೇಳ್ಬೇಕು, ಏನ್ ಕಡಿಮೆ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹಂಗಲ್ಲ, ಒಂದು ಏನಂತ ಅಯ್ಯ ಮಾತಾಡ ತೆಗಿ. ಆಗಲ್ಲ. ಆಯ್ತು ತೆಗಿ ಫೋನ್ ನ ಫಸ್ಟ್ ಅನ್ಬಾಕ್ಸ್ ಮಾಡು. ಗೂಗಲ್ ಪಿಕ್ಸೆಲ್ ಏನ್ ಚೆನ್ನಾಗೈತೆ, ಬರೀ ಬಾಕ್ಸ್ ಸ್ವಲ್ಪ ಚೆನ್ನಾಗಿದೆ ಅಂತಂದ್ರೆ ಬಾಕ್ಸ್ ಚೆನ್ನಾಗೈತೆ, ತೆಗಿ ಒಳಗಡೆ. ಅಮ್ಮಂಗ್ ಕೊಟ್ಬಿಡು ಹೋಗಿ, ಅಟ್ಲೀಸ್ಟ್ ಫೋನ್ ಅದು ಅಮ್ಮಗೆ ಗಿಫ್ಟ್ ಕೊಟ್ಬಿಡು. ರೆಡಿ ಗೈಸ್, ನಮ್ಮ ಅಮ್ಮ ಇವಾಗ ಅನ್ಬಾಕ್ಸ್ ಮಾಡ್ತಾರೆ ಗೈಸ್ ಫೋನ್, ಹೊಸ ಫೋನು. ಇವಳು ಹೇಳ್ದು ಕಿತ್ ಬಿಸಾಕ್ಬಿಟ್ಲಿ ಇವಳು. ಎಳಿಯಮ್ಮ ಅದನ್ನ, ಅವಳಕ್ಕಿಂತ ನೀನು ಇದ್ಕಣಮ್ಮ ಸ್ಲೋ. ತೆಗಿ ಇವಾಗ ಗೈಸ್. ನೋಡುವ ಗೂಗಲ್ ಪಿಕ್ಸೆಲ್ ಫೋನ್ ನಾನು ಫಸ್ಟ್ ಟೈಮ್ ನೋಡ್ತೀವಿ ಗೈಸ್. ಗೂಗಲ್ ಪಿಕ್ಸೆಲ್ ಫೋನ್ ಆಕ್ಚುಲಿ ನನ್ನ ಫ್ರೆಂಡ್ಸ್ ಯಾವಾಗೋ ಒಂದು ಚಿಕ್ಕ ವಯಸ್ಸಲ್ಲಿ ನೋಡಿದೆ ಅಷ್ಟೇ. ಅದು ಬಿಟ್ಟರೆ ಇವಾಗ ನೋಡ್ತಿರೋದು. ತೆಗಿ ಹೆಂಗೆ ತೆಗಿ. ಆಕ್ಚುಲಿ ಏನಂದ್ರೆ ನಾನು ಸ್ಯಾಮ್ಸಂಗ್ ಯೂಸ್ ಮಾಡಿದೀನಿ, ಓಪೋ ಯೂಸ್ ಮಾಡಿದೀನಿ, ವಿವೋ ಕೂಡ ಯೂಸ್ ಮಾಡಿದೀನಿ, ಆಮೇಲೆ ಐಫೋನ್ ಕೂಡ ಯೂಸ್ ಮಾಡಿದೀನಿ. ಸೊ ನಾನು ಆಕ್ಚುಲಿ ಅನ್ಕೊಂಡೆ ಸ್ಯಾಮ್ಸಂಗ್ ಅಲ್ಲಿ ತಗೊಳೋಣ ಅಂತ. ಸುಮ್ನೆ ಒಂದು ಆಂಡ್ರಾಯ್ಡ್ ಬೇಕಲ್ಲ, ಸುಮ್ನೆ ಯಾವ್ದೋ ಒಂದು ಚಿಕ್ಕ ಕಾಸಲ್ಲಿ ತಗೋಬಿಡೋಣ, ಸಾಕು, ಅದೊಂದೇ ಬರೀ ವಾಟ್ಸಪ್ ಅಷ್ಟೇ ತಾನೆ ಅಂತ. ಆಮೇಲೆ ಪ್ರತಾಪ್ ಹೇಳ್ತು ಪಿಕ್ಸೆಲ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತ. ಅದಾದ್ಮೇಲೆ ನಂಗೆ ಅದೇ ಸೆಟ್ ಆಗೋಯ್ತು. ತೆಗಿ ಫಸ್ಟ್. ಅದು ಅವಳು ಮಾತ್ ಮುಗಿಸಿದ್ಲು, ಇನ್ನೂ ಬಾಕ್ಸ್ ತೆಗ್ದಿಲ್ಲ ಅವಳು. ಅದೇ ಹೇಳಿದ್ದು ಹೊಸ ಬಾಕ್ಸ್. ನಾನು ಫಸ್ಟ್ ಟೈಮ್ ನೋಡ್ತೀನಿ ಈ ತರ ಬಾಕ್ಸ್. ಉಲ್ಟಾ ತಗದ್ಬಿಟ್ಟ ಫಸ್ಟ್ ಬಿಡೆ. ವಾವ್, ಚೆನ್ನಾಗಿ ಕಾಣ್ತಿದ್ರ ಫೋನ್ ಇದು. ಮಜಾ ಇದೆ. ಏನು ಗೈಸ್, ಇವಳು ಹೆಂಗ್ ಗೊತ್ತಾ ಅವಳಿಂದ ದೊಡ್ಡ ಫೋನ್ ಇದೆ, ದೊಡ್ಡ ಬಿಲ್ಡಪ್ ಕೊಡ್ತಾಳೆ ಯಾವ್ದೋ ಫೋನು ಅಂತ.
ನೋಡಿ ಗೈಸ್ ಅಲ್ಲಿ ಸೈಡ್ ಅಲ್ಲಿ ಕುತ್ಕೊಂಡು ಸ್ಟೈಲು ನಾನು ಫೋನ್ ಬೀಳ್ಸ್ಬಿಡ್ತೀನಿ ಅಂತ. ವಾವ್, ಕಿತ್ತು ಬಿಸಾಕ್ಬಿಟ್ಟೆ ಅದನ್ನ ಇಟ್ಕೊಂಡು ಏನ್ ಮಾಡ್ತೀಯ ಅದನ್ನ ನೀನು? ನೀಟಾಗಿ ಕೀಳ್ತಿದ್ದೆ ಅದನ್ನ ಇಟ್ಕೊಂಡು ಏನ್ ಮಾಡ್ತೀಯ ನೀನು? ನೀನು ಕೇಳ್ತಿದ್ದೆ ಗೈಸ್ ಗೂಗಲ್ ಪಿಕ್ಸೆಲ್ ಫೋನ್ ಇದೊಂಥರ ಕ್ರೇಜಿ ಫೋನ್ ಗೈಸ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನೋಡಿ, ಸೇಮ್ ಐಫೋನ್ ತರಾನೇ ಬಿಟ್ಟಿದ್ದಾರೆ. ಎಲ್ಲ ಐಫೋನ್ ಕಾಪಿ, ಎಲ್ಲ ಐಫೋನ್ ತರಾನೇ ಬಿಟ್ಟಿರೋ ನೋಡಿ. ಕ್ಯಾಮ್ರಾ ಒಂದು ಅವ್ರ ತರ ಬಿಟ್ಕೊಂಡಿದ್ದಾರೆ. ಓ, ಇದು ಗೂಗಲ್ದೇ ಲೋಗೋ ಬರುತ್ತೆ ಹಿಂಗೆ ಓಪನ್ ಮಾಡಿದ್ರೆ. ನೈಸ್, ಕಂಗ್ರ್ಯಾಚುಲೇಷನ್ಸ್ ಚೈತ್ರ, ಹೊಸ ಫೋನು. ಬಾಯ್ ಬಾಯ್. ಇದೊಂದು ಗೈಸ್, ಇದು ಹೆಂಗ್ ಓಪನ್ ಆಗ್ತಿದೆ ಇದು ಒಂಥರ ಡಿಫ್ರೆಂಟ್ ಆಗಿ. ಸೆಟ್ಟಿಂಗ್ಸು ಅದು ಬ್ಲಾಕ್ ಇತ್ತು ಮತ್ತೆ ಪರ್ಪಲ್ ಇತ್ತು. ಇಲ್ಲ, ಇದು ಚೆನ್ನಾಗಿದೆ ಕಲರ್, ಒಂಥರ ಡಿಫ್ರೆಂಟ್ ಕಲರ್ ಚೆನ್ನಾಗಿದೆ. ಎಷ್ಟಿದೆ ಫೋನು? ಆಕ್ಚುಯಲ್ ಪ್ರೈಸ್ ಬಂದು 50, ಬಟ್ ಹಂಗೆ 32 ಸಿಕ್ತು. 32,000 ಫೋನ್ ಕಳಿಸಿದ್ದು. ಅರೆ 50 ತಗೊಂಡು ಆಕ್ಚುಲಿ ಇದು, ಬಟ್ 32,000 ನಮ್ಮ ಅಕ್ಕಂಗೆ ಸಿಕ್ಕಿದೆ ಅಂತ ಆಫರಲ್ಲಿ. ಇಲ್ಲಿ ಗುಣವಾಗಿ ಜುಟ್ಟಾಕ್ಬಿಟ್ಟಿದೀವಿ. ಗುಂಡ ಇಲ್ಲ ನೋಡಿ, ಗುಂಡಂಗೆ ಜುಟ್ಟಾಕ್ಬಿಟ್ಟಿದ್ವಿ ಗೈಸ್. ಇಲ್ಲಿ ಹೆಂಗ್ ಕಾಣಿಸ್ತಾವ ನೋಡ್ರಿ, ಜುಟ್ಟಾಕ್ಬಿಟ್ಟು ಕ್ರೇಜಿ ಕಾಣಿಸ್ತಾವ ಜುಟ್ಟಲ್ಲಿ. ಐಫೋನ್ ಗೈಸ್, ಹೊಸ ಫೋನ್ ಮಂಡಿ ಅಷ್ಟು ಐಫೋನ್ ಮರ್ತೋಗ್ಬಿಡ ಗೈಸ್. ನಮ್ಮ ಅಕ್ಕ ಹೊಸ ಫೋನ್ ಮಂಡಿ ಅಷ್ಟು ಐಫೋನ್ ಮರ್ತೋಗ್ಬಿಟ್ಟಿದ್ದಲ್ಲಿ. ಎಲ್ಲಿ ಮ್ಯಾಕ್ಸ್ ಎಲ್ಲಿ? ಅದನ್ನ ಜೋಪಾನ ಅಲ್ಲೇ ಇಟ್ಬಿಡಿರೋ, ಅದನ್ನ ಯೂಸೇ ಮಾಡಬೇಡ. ಅದನ್ನ ನಾನು ಗಿವ್ ಅವೇ ಅಟ್ಲೀಸ್ಟ್ ಕೊಟ್ಬಿಡ್ತೀನಿ ಆ ಫೋನ್ನ. ಸೇಫ್ ಆಗಿ ಒಳಗಡೆ ಐತೆ, ಅದು ಬರೀ ವಿಡಿಯೋ ಮಾಡಕ್ಕಷ್ಟೇ ಆಚೆ ಬರುತ್ತೆ, ಬೇರೆ ಏನಕ್ಕೂ ಯೂಸ್ ಮಾಡಲ್ಲ. ಅಬ್ಬಾ ಸೊ ಗೈಸ್, ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಮ್ಮ ಅಕ್ಕ ಹೊಸ ಫೋನ್ ತಗೊಂತ ನೋಡಿದ್ರೆ ನಾ ಆ ಫೋನ್ ಕೊಡ್ಸಿಲ್ಲ ಅವಳಿಗೆ. ಏನು ಟ್ರೀಟ್ ಎಲ್ಲಿ? ನಾನ್ ತಗೊಂಡಿರೋದು, ನೀನ್ ಟ್ರೀಟ್ ಕೊಡ್ಸು. ಮೆಂಟಲ್ ಅವಳು ತೊಗೊಂಡು ನಾನು ಟ್ರೀಟ್ ಕೊಡ್ಬೇಕಂತೆ. ಅವಳು ಈ ಫೋನ್ ತಗೋತಿದ್ರೆ ನಾ ಐಫೋನ್ ಅವಳು ಕೊಡ್ತಾ ಇದ್ದಿಲ್ಲ. ನಿಂಗೇನು ಈ ಫೋನ್ ತಗೊಂತಿದ್ದ ಮತ್ತೆ ನಿಂಗೆ ಕೊಡ್ತೀನಿ ಐಫೋನ್ ಅಂತ ನಿಂಗೆ ಬೇಕು? ಇದು ನಾನು ಆಂಡ್ರಾಯ್ಡ್ ತಗೊಂಡಿರೋದು, ಆಂಡ್ರಾಯ್ಡ್ ಬೇರೆ ಐಫೋನ್ ಬೇರೆ, ಎರಡು ಫೋನ್ ಇದ್ದಾನೆ. ಆಂಡ್ರಾಯ್ಡ್ ಅಲ್ವಾ? ಆಂಡ್ರಾಯ್ಡ್, ಇದು ಆಂಡ್ರಾಯ್ಡ್. ಹಾಗಾದ್ರೆ ಇದು ತಗೊಂಡು ಅದು ಕೊಡು ನನಗೆ. ಸೊ ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ. ಐ ಹೋಪ್ ನೀವು ನನ್ನ ಡೈಲಿ ವ್ಲಾಗ್ ಇದು ಬೆಳಗ್ಗೆ ರಾತ್ರಿ ಏನ್ ಮಾಡಿದ್ರೆ ಫುಲ್ ತೋರಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿಗೆ ನೋಡ್ತಾ ಇರಿ. ಸೈನಿಂಗ್ ಆಫ್, ಬಾಯ್.